ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಆಯೋಜಕರಿಗೆ ಒಂದು ಅಭಿನಂದನೆಗಳನ್ನ ನಾನು ಸಲ್ಲಿಸಬೇಕು. ಯಾಕೆಂದರೆ ಸಾಮಾನ್ಯವಾಗಿ ವಿಮರ್ಶೆ, ಸ್ತ್ರೀವಾದ ಹಿಂಗೆಲ್ಲ ಬಂದವಾಗ ಒಂದು ಪೇಪರ್ ಕೊಡ್ತಾರೆ, ಒಂದು ವಿಚಾರ ಸಂಕಿರಣದಲ್ಲಿ ಕೊಟ್ಟೇ ಕೊಡ್ತಾರೆ. ಆದರೆ ಆ ಶೀರ್ಷಿಕೆನೇ ಹೇಗಿರುತ್ತೆ ತುಂಬ ಸಲ ಅಂದರೆ ಅದರಲ್ಲೇ ಒಂದು ಅಪನಂಬಿಕೆ, ಒಂದು ಮೂಕ ಅಮೈತ್ರಿ ಇದೆಲ್ಲ ಇರುತ್ತೆ ಅದರಲ್ಲಿ. ಆದರೆ ಮೊದಲನೇ ಸಲ ಇಲ್ಲೊಂದು ಅವ್ರ ಪೇಪರನ್ನು ಕೊಟ್ಟಿದ್ದಾರೆ, ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಪಲ್ಲಟಗೊಳ್ಳುತ್ತಿರುವ ವಿಮರ್ಶೆಯ ನೆಲೆಗಳು ಅಂತ. ಅಂದರೆ ಸ್ತ್ರೀವಾದಿ ವಿಮರ್ಶೆಯನ್ನ ಅನುಮೋದಿಸ್ತಾ ಇರುವ ಮತ್ತು ಅದಕ್ಕೊಂದು ಅಧಿಕೃತತೆಯನ್ನ ಕೊಡ್ತಾ ಇರುವ ಈ ಪ್ರಯತ್ನ ಇದೆಯಲ್ಲ, ಇದು ನನಗೆ ಒಂದು ರೀತಿಯಲ್ಲಿ ಖಂಡಿತ ಸಮಾಧಾನವನ್ನು ತಂದಿದೆ. ಆ ಕಾರಣಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಂದೆರಡು ಪ್ರಸಂಗಗಳಿಂದ ಶುರು ಮಾಡ್ತೀನಿ. ಅದನ್ನ ಯಾರು ಅಧಿಕ ಪ್ರಸಂಗ ಅಂತ ಅಥವಾ ತಪ್ಪಾಗಿ ತಿಳಿಯುವ ಅಗತ್ಯ ಇಲ್ಲ. ಬಹುಶಃ 2001 ಅಥವಾ 2002 ಇರಬೇಕು. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನೀನಾಸಂನ ಒಂದು ಶಿಬಿರ. ಆ ಶಿಬಿರದಲ್ಲಿ ನಾನು ಸ್ತ್ರೀವಾದಿ ತಾತ್ವಿಕತೆಯ ಬಗೆಗೆ ಮಾತಾಡಬೇಕಾಗಿತ್ತು. ಚಿದಾನಂದ ಗೌಡರು ಆಗ ಆ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ರು. ತೇಜಸ್ವಿ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಮಧ್ಯಾಹ್ನ ಅವ್ರ ಜೊತೆನಲ್ಲಿ ಒಂದು ಸಂವಾದವೂ ಇತ್ತು. ನಾನು ಸುಮಾರು 1-1.5 ಗಂಟೆ ಮಾತಾಡಿರ್ಬೇಕು. ಹೀಗೆ ಎದುರಿಗೆ ಕೂತಿದ್ರು ತೇಜಸ್ವಿ. ಬಂದರು ಪ್ರತಿಕ್ರಿಯೆ ಕೊಡೋಕ್ಕೆ ಅಂತ. ಬಂದವರೇ ಹೇಳಿದ್ರು, ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು, ಆದರೆ ನನಗೆ ಸ್ತ್ರೀವಾದಕ್ಕೆ ಆಕ್ಸೆಸ್ಸೇ ಇಲ್ಲ ಕಣಮ್ಮ ಅಂತ ಅಂದರು. ಸುಮಾರು 25 ವರ್ಷ ಆಗೋಯ್ತಲ್ಲ, ಚೂರು ಕೋಪ ಬಂತು ನನಗೆ. ನಾನು ಹೇಳಿದೆ, ಅಲ್ಲ ಸರ್, ಅಬಚೂರಿನ ಪೋಸ್ಟ್ ಆಫೀಸಿನ ಮುನ್ನುಡಿನಲ್ಲಿ ಹೇಳ್ತೀರಾ, ಲೋಹಿಯ ಅವರ ತತ್ವಚಿಂತನೆ, ಕುವೆಂಪು ಅವರ ಕಲಾ ಸೃಷ್ಟಿ, ಕಾರಂತರ ಪ್ರಯೋಗಶೀಲತೆ, ಇವು ಮೂರೇ ನನ್ನ ಜೀವನದ ಮೇಲೆ ದಟ್ಟವಾಗಿ ಪ್ರಭಾವ ಬೀರಿದವು ಅಂತ ಹೇಳ್ತೀರಾ. ಲೋಹಿಯ ಹೇಳಿದ್ರೆ ತತ್ವ, ಹೆಣ್ಮಕ್ಳು ಹೇಳಿದ್ರೆ ಅದು ತತ್ವ ಅಲ್ವಾ? ಬೇಡ ಬಿಡಿ, ಒಬ್ಬ ಸೃಜನಶೀಲ ಲೇಖಕರಾಗಿ ಅದು ನಿಮ್ಮ ಹಕ್ಕೋ ನಿಮ್ಮ ಸವಲತ್ತೋ ಗೊತ್ತಿಲ್ಲ ನನಗೆ. ಈಗ ತಾನೇ ನಿಮ್ಮ ಕಿರುಗುರಿನ ಗಯ್ಯಾಳಿಗಳು ಪ್ರಕಟ ಆಗಿದೆಯಲ್ಲ, ಅದನ್ನ ನೀವು ಯಾರಿಗೆ ಅರ್ಪಣೆ ಮಾಡಿದ್ದೀರಾ? ತಮ್ಮ ಆತ್ಮಗೌರವಕ್ಕಾಗಿ ನಿರಂತರವಾಗಿ ಹೋರಾಡುತ್ತಿರುವ ಹೆಣ್ಣು ಮಕ್ಕಳಿಗೆ ಏನು ಬರೆದಿದ್ದೀರಲ್ಲ, ಅದರಿಂದಲೇ ನಾನು ನಿಮ್ಮ ಸ್ತ್ರೀವಾದದ ತಾತ್ವಿಕತೆಯನ್ನ ಡಿರೈವ್ ಮಾಡ್ಕೊತೀನಿ ಬಿಡಿ ಅಂತ ಹೇಳಿದೆ. ಅವ್ರಿಗೂ ಕೋಪ ಬಂತು ತೇಜಸ್ವಿಗೆ. ಅವರು ಪಕ್ಕದಲ್ಲಿದ್ದ TP ಅಶೋಕ್ನ ಕೇಳಿದ್ರು, ಇವಳು ಯಾರೋ ಜಗಳ ಗಂಟಿನ ಕರ್ಕೊಂಡ್ಬಂದಿದ್ಯಲ್ಲ ನೀನು ಅಂತ. ಆಮೇಲೆ ಅವ್ರು ಹೇಳಿದ್ರು DR ಸ್ಟೂಡೆಂಟು ಅಂತೆಲ್ಲ. ಆಮೇಲೆ ಅವ್ರು ಹೇಳಿದ್ರು, ಇವಳು ಗುರುವಿಗೆ ತಕ್ಕ ಶಿಷ್ಯ ಆಗಿದ್ದಾಳೆ ಬಿಡು ಅಂತೇಳಿ ಕೋಪ ಮಾಡಿಕೊಂಡು ಕೂತ್ಕೊಂಡ್ರು ಅವರು. ಇನ್ನೊಂದು ಪ್ರಸಂಗ ಇಷ್ಟು ಗಂಭೀರವಾಗಿಲ್ಲದೆ ಇರ್ಬೋದು. ಮೈಸೂರಿನಲ್ಲಿ ವಿಮರ್ಶೆಯನ್ನೇ ಕುರಿತ ಒಂದು ವಿಚಾರ ಸಂಕಿರಣ. ಯಾರೋ ದೇವ್ರವ್ರಿಗೆ ಹೇಳಿದ್ರಂತೆ, ಸರ್ ಇವತ್ತು ಆ ಸೆಮಿನಾರ್ ನಡೀತಾ ಇದೆಯಲ್ಲ, ಹಾಲ್ಗೆ ಹೋಗಿ ಒಂದು ಬಾಂಬ್ ಹಾಕ್ಬಿಟ್ರೆ ಈ ವಿಮರ್ಶಕರಿಂದ ಆಗೋ ಎಲ್ಲ ಅಪಾಯಗಳಿಂದ ತಪ್ಪಿಸ್ಕೊಂಡ್ಬಿಡ್ಬೋದು ಅಂತ. ದೇವ್ರವ್ರು ಹೇಳಿದ್ರಂತೆ, ಆಯ್ತು ಹಾಕ್ಬೋದು, ಆದ್ರೆ ಆಶಾದೇವಿ ಇದ್ದಾಳಲ್ಲಿ, ಅವಳೊಂಚೂರು ಒಳಗೆ ಹೇಳ್ಕೊಂಬಿಡ್ರಪ್ಪ, ಅವಳು ಒಳ್ಳೆ ಹುಡುಗಿ ಅಂತ ಹೇಳಿದ್ರಂತೆ. ಒಂದ್ ಗಳಿಗೆ ಹಿಂಗೆ ಸಂತೋಷದಿಂದ ಉಪ್ಪಿ ಹೋದೆ ನಾನು. ತಕ್ಷಣ ಬೆಲ್ ಹೊಡಿತು. ಬಹುಶಃ ಲೂಸಿ ಎರಿಗಾರಿ ಹೇಳಿದ್ದು ಅಂತ ಕಾಣುತ್ತೆ. ದಿಸ್ ಈಸ್ ದ ಟ್ರ್ಯಾಪ್ ಅಂತ ಹೇಳ್ತಾಳು ಅವಳು. ಒಂದ್ ಗಳಿಗೆ ಅಂದ್ರೆ ತೇಜಸ್ವಿ ಅವ್ರಿಗಾಗ್ಲಿ, ದೇವನೂರವ್ರಿಗಾಗ್ಲಿ, ಮಹಿಳೆಯರ ಬಗೆಗೆ, ಅವರ ಆತ್ಮಗೌರವಕ್ಕಾಗಿ ಅವ್ರು ನಡೆಸ್ತಾ ಇರುವಂತ ಹೋರಾಟದ ಬಗೆಗೆ ಅಗೌರವ ಇದೆ ಅಂತ ಅಲ್ಲ, ಅವ್ರಿಗದ್ರ ಬಗೆಗೆ ಅಪನಂಬಿಕೆ ಇದೆ ಅಂತಲೂ ಅಲ್ಲ. ಆದ್ರೆ ಯಾಕೆ ಅದನ್ನ ಒಂದು ಮೂರ್ತವಾದ ತಾತ್ವಿಕತೆಯಾಗಿ ನಾವು ಮಣಿಸೋದಕ್ಕೆ ಹೊರಟ್ರೆ ಅದ್ರ ಜೊತೆನಲ್ಲಿ ಒಂದು ತೊಡಕು ಬರುತ್ತಲ್ಲ, ಆ ತೊಡಕು ಎಲ್ಲಿಯದ್ದು? ಅದು ಬುದ್ಧಿಯದ್ದು, ಭಾವದ್ದು. ಆ ತೊಡಕನ್ನ ನಾವು ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ನನಗೆ. ನಾನು ಈ ತೊಡಕನ್ನ, ಎಲೆನ್ ಶೋಲ್ಟರ್ ಒಂದು ಮಾತು ಹೇಳ್ತಾಳೆ, ಪ್ರತಿ ತಲೆಮಾರಿನ ಹೆಣ್ಮಕ್ಳು ಸಹಿತ ಅವರು ಇತಿಹಾಸ ಇಲ್ಲದೆ ಇರುವ ಒಂದು ಪರಂಪರೆ ಇದೆಯಲ್ಲ ಅವ್ರಿಗೆ, ಅಲ್ಲಿ ಅದರ ಎದುರಿಗೆ ದಿಕ್ಕೆಟ್ಟು ನಿಂತವರ ಹಾಗೆ ನಾವು ನಿಂತಿರ್ತೀವಿ ಹೆಣ್ಮಕ್ಳು. ಪ್ರತಿ ತಲೆಮಾರಿನಲ್ಲೂ ನಾವು ಆ ಇತಿಹಾಸವನ್ನ ಕಟ್ಟದ ಪ್ರಯತ್ನ ಪಡ್ತಾನೆ ಇರಬೇಕು. ಇದು ಹೆಣ್ಣು ಮಕ್ಕಳ ವಿಧಿ, ಇದು ಹೆಣ್ಮಕ್ಳ ಕರ್ತವ್ಯ ಅನ್ನೋ ಅರ್ಥದ ಮಾತನ್ನ ಎಲೆನ್ ಶೋಲ್ಟರ್ ಹೇಳ್ತಾಳೆ. ಇದನ್ನೆಲ್ಲ ನಾನು ಯಾಕೆ ಹೇಳಕ್ಕೆ ತಂದೆ ಇಲ್ಲಿಗೆ ಅಂತಂದ್ರೆ, ಯಾವ ಸ್ತ್ರೀವಾದಿ ವಿಮರ್ಶೆ, ಸ್ತ್ರೀವಾದಿ ತಾತ್ವಿಕತೆ ಅಥವಾ ಸ್ತ್ರೀವಾದ ಅನ್ನೋದು ಇದೆಯಲ್ಲ, ಅದು ಈ ಸಮುದಾಯದಲ್ಲಿ, ಈ ಮಾನವ ಸಮುದಾಯದಲ್ಲಿ ಒಂದು ಅಧಿಕೃತತೆಯನ್ನ ಪಡ್ಕೊಳ್ಳೋದು, ಒಂದು ಸ್ವಾಗತವನ್ನ ಪಡ್ಕೊಳ್ಳೋದು ಯಾಕೆ ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿರುತ್ತೆ. ಇವತ್ತು ಇಷ್ಟು ಘನವಾದ ಒಂದು ಟೈಟ್ಲನ್ನ ಕೊಟ್ಟಿರುವಾಗಲೂ ನಾವು ನಡೆದು ಬಂದ ದಾರಿಯನ್ನು ಹೊರಡಿ ನೋಡ್ತಾ ಇರುವ ಹೊತ್ತಿನಲ್ಲಿ ತುಂಬಾ
ಒಂದು ರೀತಿನಲ್ಲಿ ಸಂತೋಷ, ಇನ್ನೊಂದು ರೀತಿನಲ್ಲಿ ಹೆಮ್ಮೆ, ಇನ್ನೊಂದು ರೀತಿನಲ್ಲಿ ದುಃಖ, ವಿಷಾದ, ಕೋಪ, ವ್ಯಗ್ರತೆ, ಆವೇಶ ಎಲ್ಲವೂ ನಮ್ಮಲ್ಲಿ ನುಗ್ಗಿ ಬರುತ್ತಲ್ಲ. ಯಾಕೆ ಇದು? ಈ ಹೋರಾಟ ಇತಿಹಾಸದಲ್ಲಿ ದಾಖಲೆ ಆಗದೆ ಇರುವಂತ ಈ ಹೋರಾಟ ಇದೆಯಲ್ಲ, ಈ ಹೋರಾಟಕ್ಕೆ ನಾವೊಂದು ಪರಂಪರೆಯನ್ನು ಕಟ್ಕೊಳ್ಳುವ ಪ್ರಯತ್ನವನ್ನೇನ್ ಮಾಡ್ತಾ ಇದ್ದೀವಿ. ಇದನ್ನೇ ನಾವು ಆಧುನಿಕ ಸ್ತ್ರೀವಾದಿ ಪರಿಭಾಷೆಯಲ್ಲಿ ಹಿಸ್ಟ್ರಿ ಅಂತ, ಮರು ಇತಿಹಾಸ ಅಂತ ನಾವು ಕರಿತಾ ಇದ್ದೀವಿ. ಇಷ್ಟು ದಿನಗಳಿಂದಲೂ ನಾವು ನಡೆಸ್ತಾ ಇರುವ ಈ ಪ್ರಯತ್ನ ಏನಿದೆ ಅದು ಮರು ಇತಿಹಾಸದ ಪ್ರಯತ್ನ. ಏನು ಮರು ಇತಿಹಾಸ ಅಂತಂದ್ರೆ, ಇತಿಹಾಸವನ್ನ ನಾವು ಬದಲಾಯಿಸ್ಬಿಡ್ತೀವ ಅಂತಂದ್ರೆ, ಇತಿಹಾಸವನ್ನ ನೋಡುವ ನಮ್ಮ ನೋಟವನ್ನ ಬದಲಾಯಿಸೋದ್ರಿಂದ, ನಮ್ಮ ಧೋರಣೆಯನ್ನ ಬದಲಾಯಿಸೋದ್ರಿಂದ ನಮ್ಮ ಇತಿಹಾಸವೂ ಬದಲಾಗುತ್ತೆ, ನಮ್ಮ ವರ್ತಮಾನ ಬದಲಾಗುತ್ತೆ, ನಮ್ಮ ಭವಿಷ್ಯದ ನಡೆಯೂ ಬದಲಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದನ್ನ ಇನ್ನೂ ಸರಳವಾಗಿ ಹೇಳ್ಬೇಕು ಅಂದ್ರೆ, ಈ ಇಡೀ ಸ್ತ್ರೀವಾದದ ಪ್ರಯತ್ನ ಯಾವುದ್ರ ಕಡೆಗಿದೆ? ನಾನಂತೂ ಸ್ತ್ರೀವಾದವನ್ನ ಒಂದು ಜೀವನ ಕ್ರಮ ಅಂತಲೇ ವ್ಯಾಖ್ಯಾನಿಸೋದು. ಸ್ತ್ರೀವಾದ ಅನ್ನೋದು ಒಂದು ತಾತ್ವಿಕತೆ ಅಂತ ನಾನೇನು ತಿಳ್ಕೊಂಡಿಲ್ಲ. ನನ್ನ ಇತ್ತೀಚಿನ ಬರವಣಿಗೆಗಳಲ್ಲಿ ನಾನು ಮತ್ತೆ ಹೇಳ್ತಾ ಇರೋದು, ಇವತ್ತು ಜಗತ್ತಿನ ಎದುರಿಗಿರುವ ಏಕೈಕ ಜಾಗತಿಕ ಆಯ್ಕೆಯಾಗಿ ಉಳ್ಕೊಂಡಿರೋದು ಸ್ತ್ರೀವಾದ ಅಂತ. ಸಮಾಜವಾದ, ಮಾರ್ಕ್ಸ್ವಾದ ಇವೆಲ್ಲವೂ ಕೂಡ ತಮ್ಮ ಆಯಸ್ಸನ್ನ ಮುಗಿಸಿ, ತಮ್ಮ ಪ್ರಯತ್ನಗಳನ್ನು ಮುಗಿಸಿರುವ ಹೊತ್ತಿನಲ್ಲಿ, ಜಗತ್ತು ಹತಾಶವಾಗಿ ನಿಂತಿರುವ ಹೊತ್ತಿನಲ್ಲಿ, ಅಸಹಾಯಕವಾಗಿ ನಿಂತಿರುವ ಹೊತ್ತಿನಲ್ಲಿ ಜಗತ್ತನ್ನು ಮುನ್ನಡೆಸಬಹುದಾದದ್ದು ಅಂದ್ರೆ ಸ್ತ್ರೀವಾದ. ಹಾಗಾದ್ರೆ ಸ್ತ್ರೀವಾದ ಅನ್ನೋದು ಏನು ಅಂದ್ರೆ, ಅಕಾರಣವಾದ ಅಹಂಕಾರದಿಂದ ಗಂಡು, ಅಕಾರಣವಾದ ಕೀಳರಿಮೆಯಿಂದ ಹೆಣ್ಣು, ಇವರಿಬ್ರು ಅದರಿಂದ ಹೊರಗೆ ಬರಬೇಕಾಗಿರುವ ಒಂದು ಬಹಳ ದೊಡ್ಡ ಪ್ರಯಾಣ, ಒಂದು ಸುದೀರ್ಘವಾದ ಪ್ರಯಾಣ ಅದು. ಅಕಾರಣವಾದ ಅಹಂಕಾರ ಮತ್ತು ಅಕಾರಣವಾದ ಕೀಳರಿಮೆ, ಈ ಎರಡರಿಂದಲೂ ಗಂಡು ಮತ್ತು ಹೆಣ್ಣು ಇಬ್ರು ಒಟ್ಟಾಗಿ ಬರಬೇಕಾಗಿರುವ ಮತ್ತು ಹೀಗೆ ಒಟ್ಟಾಗಿ ಬರುವ ಈ ಪ್ರಯಾಣವನ್ನ ನಾವು ಬೇಕಾದ್ರೆ ಅರಿವಿನ ಪ್ರಯಾಣ ಅಂತಲೂ ಕರಿಬಹುದು. ಇದನ್ನ ನಾನೊಂದು ಅಪ್ಪಟ ಮಾನವೀಯತೆಯ ಕಡೆಗಿನ ಪ್ರಯಾಣ ಅಂತ ಕೂಡ ನಾನು ಕರಿತೀನಿ. ಈ ಪ್ರಯಾಣ ಇದೆಯಲ್ಲ, ಈ ಪ್ರಯಾಣ ತುಂಬಾ ಹಿಂದಿಂದ ಶುರು ಆಗಿದೆ. ಇತಿಹಾಸದಲ್ಲಿ ಅದಕ್ಕೆ ದಾಖಲೆಗಳು ಇಲ್ಲ ಅನ್ನೋದು ಬಿಟ್ರೆ ಅದು ಎಲ್ಲ ಕಾಲದಲ್ಲೂ ನಡ್ಕೊಂಡು ಬಂದೇ ಇದೆ. ನಾನು ಪ್ರಜಾವಾಣಿಯ ಕಾಲಂನಲ್ಲಿ ಒಂದ್ಸಲ ಮೊಲ ಮತ್ತು ಆಮೆಯ ರೂಪಕವನ್ನು ಕೊಟ್ಟಿದ್ದೆ. ಸ್ತ್ರೀವಾದ ಮೊಲ ಮತ್ತು ಆಮೆಯ ಒಂದು ರೇಸ್ ಇದೆಯಲ್ಲ, ಅದನ್ನ ನಾವು ಯಾವಾಗಲೂ ಸಣ್ಣ ಮಕ್ಕಳಿಗೆ ಒಂದು ನೀತಿ ಪಾಠದಾಗಿ ಹೇಳ್ತಾ ಇರ್ತೀವಲ್ಲ, ಹಾಗೆ ಆಮೆ ಬಹಳ ನಿಧಾನಗತಿಯಲ್ಲಿ ಆದ್ರೆ ಸ್ಥಿರಗತಿಯಲ್ಲಿ ತನ್ನ ಪ್ರಯಾಣವನ್ನ, ತನ್ನ ಪ್ರಯತ್ನವನ್ನ, ತಾನು ನಡೆಸ್ತಾ ಇರುವ ಪ್ರಯಾಣದ ಬಗೆಗಿನ ನಂಬಿಕೆಯನ್ನ ಉಳಿಸ್ಕೊಂಡೇ ಬಂದಿದೆ. ಅದರಿಂದಲೇ ಆ ಒಂದು ಸ್ಪರ್ಧೆಯಲ್ಲಿ ಇವತ್ತು ಮೊಲ ಹಿಂದಿದೆ ಮತ್ತು ಆಮೆ ಚೂರು ಮುಂದಿದೆ. ಇದನ್ನು ಒಪ್ಕೊಳ್ಳೋದಿಕ್ಕೆ ಗಂಡಾಳಿಕೆಗೆ ಬಹಳ ಕಷ್ಟ ಆಗ್ತಾ ಇರಬಹುದು, ಆದ್ರೆ ಅದು ವಾಸ್ತವ ಅನ್ನೋದ್ರಲ್ಲಿ ನನಗೇನು ಅಪನಂಬಿಕೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಈಗ ಸ್ತ್ರೀವಾದ ಮತ್ತು ವಿಮರ್ಶೆ ಅಂತ ತಗೊಂಡ್ರೆ ಅಲ್ಲಿ ಏನಾಗುತ್ತೆ ಪರಿಸ್ಥಿತಿ? ಕಲೆಯ ಗಂಗೋತ್ರಿಯೇ ಹೆಣ್ಣು ಅಂತ ಒಬ್ಬ ಸಂತ ಹೇಳ್ತಾನೆ. ಅವನು ಮುಂದುವರೆದು ಇನ್ನೂ ಒಂದು ಮಾತು ಹೇಳ್ತಾನೆ, ಇಡೀ ಮಾನವ ನಾಗರಿಕತೆಗೆ ಒಂದೇ ಒಂದು ಗುರಿ ನನ್ನ ಪ್ರಕಾರ ಅಂತ ಹೇಳ್ತಾನೆ ಅವನು. ಆ ಗುರಿ ಯಾವುದು ಅಂದ್ರೆ ಹೆಣ್ಣಾಗುವುದು ಅಂತ. ಹೆಣ್ಣಿನ ಅಂತಃಕರಣದ ಶಕ್ತಿಯನ್ನು ಪಡ್ಕೊಳ್ಳೋದಿದೆಯಲ್ಲ, ಅದೇ ನಾಗರಿಕತೆಯ ಅಂತಿಮ ಗುರಿ ಎನ್ನುವ ಮಾತನ್ನು ಆತ ಹೇಳ್ತಾನೆ. ಆದ್ರೆ ಈ ಗಂಡಾಳಿಕೆ ಉದ್ದಕ್ಕೂ ಮಾಡಿದ್ದೇನನ್ನ ಅಂತಂದ್ರೆ, ಭಾಷೆ ಒಂದು ಅಧಿಕಾರ ಕೇಂದ್ರ ಅನ್ನೋದಾದ್ರೆ ವಿಮರ್ಶೆ ಆ ಅಧಿಕಾರ ಕೇಂದ್ರದ ಮೂರ್ತ ಸ್ವರೂಪ. ಆ ವಿಮರ್ಶೆಯ ಅಧಿಕಾರ ಕೇಂದ್ರದಿಂದ ಹೆಣ್ಣನ್ನ ಯಾವಾಗ್ಲೂ ಒಂದು ಸುರಕ್ಷಿತ ಅಂತರದಲ್ಲೇ ಇಟ್ಕೊಂಡು ಬರಲಾಯಿತು. ಹೇಳಿದ್ದ ಹೇಗೆ ಅಂತಂದ್ರೆ, ಆ ಸಣ್ಣ ಕಥೆನ ಪರವಾಗಿಲ್ಲ ಬರ್ಕೊಳ್ಳಿ ಬಿಡಿ, ಸಣ್ಣ ಕಥೆ ಇವ್ರಿಗೆ ಹೊಂದತ್ತೆ, ಸೂಟ್ ಆಗತ್ತೆ ಅಂತ ಇತ್ತು. ಆಮೇಲೆ ಕಾವ್ಯದ ಬರೆಯೋದಕ್ಕೆ ಹೊರಟವಾಗ ಕಾವ್ಯ ಒಗ್ಗಲ್ಲ ಅನ್ಸುತ್ತೆ ಇವ್ರಿಗೆ, ಇಟ್ಸ್ ಓಕೆ ಅನ್ನುವ ಒಂದು ರಿಯಾಯಿತಿಯನ್ನು ಕೊಡಲಾಯಿತು. ಆಮೇಲೆ ಕಾದಂಬರಿ ಕ್ಷೇತ್ರದಲ್ಲಿ ಹೆಣ್ಣನ್ನ ಒಪ್ಪಿಕೊಳ್ಳಲಾಯಿತು. ಆದ್ರೆ ಇದೆಲ್ಲ ಮಾಡ್ತಾ ಇರೋವಾಗ್ಲೂ, ಕಲೆಯ ಪ್ರಕಾರಗಳಲ್ಲಿ ಹೆಣ್ಣನ್ನ ಅನಿವಾರ್ಯವಾಗಿ ಒಪ್ಕೊಳ್ತಾ ಇರೋವಾಗ್ಲೂ ವಿಮರ್ಶೆಯಿಂದ ಮಾತ್ರ ಹೆಣ್ಣನ್ನ ಯಾವಾಗ್ಲೂ ದೂರ ಇಡಲಾಯಿತು. ಅದಕ್ಕೆ ಈ ಗಂಡಾಳಿಕೆ ಬಳಸ್ಕೊಂಡ ಕಾರ್ಯತಂತ್ರ ಯಾವ್ದಾಗಿತ್ತು ಅಂತಂದ್ರೆ, ಅವಳ ಬೌದ್ಧಿಕತೆಯನ್ನ ನಿರಾಕರಿಸ್ತಾ ಅವಳ ಭಾವುಕತೆಯನ್ನ ಅದು ವಿಜೃಂಭಿಸ್ತಾ ಹೋಯ್ತು. ಬೌದ್ಧಿಕತೆಗೂ ಹೆಣ್ಣಿಗೂ ಮಾರು ದೂರ. ಏನಿದ್ರು ಭಾವುಕವಾಗಿ ಅವಳದನ್ನೆಲ್ಲ ಚಂದವಾಗಿ ಹೇಳ್ತಾಳೆ ಅನ್ನೋದನ್ನೇ ಹೇಳಲಾಯಿತು. ಹೀಗೆ ವಿಮರ್ಶೆಯಿಂದ ಹೆಣ್ಣನ್ನ ದೂರ ಇಟ್ಟಿದ್ರಿಂದ ಎಷ್ಟೊಂದು ಹಕ್ಕಿಗಳನ್ನ ಒಂದೇ ಕಲ್ಲಿನಲ್ಲಿ ಹೊಡೆಯೋದಕ್ಕೆ ಸಾಧ್ಯ ಆಯ್ತು ನೋಡಿ. ಒಂದು, ಹೆಣ್ಣಿನ ಬರವಣಿಗೆಯನ್ನ 2ನೇ ದರ್ಜೆಯದ್ದು ಅಂತ ಹೇಳಲಾಯಿತು. 2ನೇದ್ದು,
ಆ ಪರಂಪರೆಯನ್ನು ಕಟ್ಟುವಾಗ, ಸಾಹಿತ್ಯ ಪರಂಪರೆಯನ್ನು ಕಟ್ಟುವಾಗ, ಸ್ಥಾನ ನಿರ್ದೇಶನ ಮಾಡುವಾಗ, ಮೌಲ್ಯಮಾಪನ ಮಾಡುವಾಗ ಹೆಣ್ಮಕ್ಳನ್ನ ನಿರ್ದಾಕ್ಷಿಣ್ಯವಾಗಿ ಪಕ್ಕಕ್ಕೆ ತಳ್ಳಲಾಯಿತು. ಈ ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸಿದ್ರಿಂದ ಹೆಣ್ಮಕ್ಕಳ ಆತ್ಮವಿಶ್ವಾಸ ಕುಗ್ಗೋದಕ್ಕೂ ಅವಕಾಶವನ್ನ ಮಾಡಿಕೊಡಲಾಯಿತು. ಇಷ್ಟೆಲ್ಲವನ್ನು ಇದು ಮಾಡಿದ್ದು ಯಾವುದರಿಂದ ಅಂದರೆ ಭಾಷೆ ಮತ್ತು ವಿಮರ್ಶೆ ಅನ್ನುವ ಒಂದು ಅಧಿಕಾರ ಕೇಂದ್ರದಿಂದ. ಆದರೆ ಮುಂದೆ ಈ ವಿಮರ್ಶೆನ ಬೆಳಿತಾನೆ ಹೋಯ್ತಲ್ಲ, ಹಾಗೆ ಬೆಳೆಯುವಾಗ ಮೊದಲಿಗೆ ಅದೊಂದು ಸೌಂದರ್ಯ ಮೀಮಾಂಸೆ ಅಂತ ಆಯಿತು, ಆಮೇಲೆ ಪ್ರಾಯೋಗಿಕ ವಿಮರ್ಶೆ ಆಯಿತು, ಸಾಂಸ್ಕೃತಿಕ ವಿಮರ್ಶೆ ಬಂತು, ಹಸಿರು ಓದು ಬಂತು, ಕೆಂಪು ಓದು ಬಂತು, ಎಲ್ಲ ಬಗೆಯ ಓದುಗಳು ಬಂದು. ಆದರೆ ಹೆಣ್ಮಕ್ಕಳ ಅಭಿವ್ಯಕ್ತಿಗೆ ಸಲ್ಲಬೇಕಾಗಿರುವ ನ್ಯಾಯ ಮಾತ್ರ ಈ ಯಾವ ಓದುಗಳಲ್ಲೂ ಸಂದಿರಲಿಲ್ಲ. ಇಷ್ಟನ್ನ ನಾನು ಪೀಠಿಕೆಯಾಗಿ ಇಟ್ಕೊಳ್ಳೇಬೇಕು, ಅದರಿಂದ ಅಷ್ಟನ್ನು ಪೀಠಿಕೆಯಾಗಿ ಇಟ್ಕೊಂಡಿದ್ದೀನಿ. ಕನ್ನಡದಲ್ಲಿ ಈ ಮಹಿಳಾ ವಿಮರ್ಶೆ, ಸ್ತ್ರೀವಾದಿ ವಿಮರ್ಶೆ ಅನ್ನೋದು ಯಾವಾಗ ಶುರುವಾಯಿತು? ನನ್ನನ್ನು ಕೇಳಿದ್ರೆ ನಾನು ಸ್ವಲ್ಪ ಭಾವುಕ ಅಂತಲೇ ಕರೀರಿ, ಪರವಾಗಿಲ್ಲ. ನೀಲಮ್ಮ ನಾನೇ ಪ್ರಮಾಣ ಅಂತ ಹೇಳ್ತಾಳೆ. ನಾನೇ ಪ್ರಮಾಣ ಅಂತ ನೀಲಮ್ಮ ಹೇಳ್ತಾಳಲ್ಲ, ಅಲ್ಲಿ ಬಹುಶಃ ಮಹಿಳಾ ವಿಮರ್ಶೆಯ ಮೊದಲ ಹೆಜ್ಜೆ ಇದೆ. ಬಹಳ ಗಟ್ಟಿಯಾದ ಹೆಜ್ಜೆ ಇದು ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ನಾನೇ ಪ್ರಮಾಣ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀಲಮ್ಮ ಬೇರೆ ಯಾರೋ ನನ್ನನ್ನ ತಪ್ಪಾಗಿ ಅವರ ಮೂಗಿನ ನೇರಕ್ಕೆ ನನ್ನ ಮೌಲ್ಯಮಾಪನ ಮಾಡೋ ಅಗತ್ಯ ಇಲ್ಲ ಅನ್ನೋದನ್ನ ಅವಳಲ್ಲಿ ಬಹಳ ಗಟ್ಟಿಯಾಗಿ ದಿಟ್ಟವಾಗಿ ಅವಳದನ್ನ ಹೇಳ್ತಾಳೆ. ಅದಕ್ಕೆ ಪೂರಕವಾಗಿ ಅಲ್ಲಮ್ಮ ಹೆಣ್ಣು ಮಾಯೆ ಎಲ್ಲ ಅಂದಿದ್ದಿದೆಯಲ್ಲ, ಅದು ಬಹಳ ದೊಡ್ಡ ಒಂದು ಹೆಜ್ಜೆ ಅಂತ ನನಗೆ ಅನ್ಸುತ್ತೆ. ಕನ್ನಡದ ಮಟ್ಟಿಗೆ ಕನ್ನಡದ ಮೊದಲ ಮಹಿಳಾ ವಿಮರ್ಶಕಿ ಅಥವಾ ವಿಮರ್ಶಕಿ ಅಂತ, ಸ್ತ್ರೀವಾದಿ ಚಿಂತಕಿ ಅಂತ ಕರಿಬಹುದಾದ್ದು ಆಧುನಿಕ ಕನ್ನಡದ ಮಟ್ಟಿಗೆ ನಾನು ಶ್ಯಾಮಲಾದೇವಿ ಬೆಳಗಾಂವ್ಕರ್ ಅವರನ್ನು. ಶ್ಯಾಮಲಾದೇವಿ ಬೆಳಗಾಂವ್ಕರ್ ಅವರ ಲೇಖನ ಇದೆಯಲ್ಲ, ಸಾಹಿತ್ಯವು ಸ್ತ್ರೀಯರ ಸ್ವಭಾವ ಸಿದ್ಧ ಕ್ಷೇತ್ರ, ಇದನ್ನ ನಾನು ಕನ್ನಡದ ಮಟ್ಟಿಗೆ ಉದ್ಘಾಟನಾ ಲೇಖನ, ಉದ್ಘಾಟನಾ ಬರವಣಿಗೆ ಅಂತ ನಾನು ಕರಿತೀನಿ ಅದನ್ನ. ಸಾಹಿತ್ಯವು ಸ್ತ್ರೀಯರ ಸ್ವಭಾವ ಸಿದ್ಧ ಕ್ಷೇತ್ರ. ಅದರಲ್ಲಿ ಕೆಲವು ವಿಪರ್ಯಾಸಗಳಿದ್ದಾವೆ ಶ್ಯಾಮಲಾದೇವಿ ಅವರ ಬರವಣಿಗೆನಲ್ಲಿ. ಅವ್ರು ಹೇಳ್ತಾರೆ, ಶಾಸ್ತ್ರ ಅವರಿಗಿರಲಿ, ಕಲೆ ನಮಗಿರಲಿ, ನಮ್ಗೆ ಯಾಕೆ ಬೇಕು, ಅವರೇ ಬರ್ಕೊಂಡು ಹೋಗ್ಲಿ ಬಿಡಿ ಶಾಸ್ತ್ರ ಎಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಮೃದುವಾದ ಮಾತಿನಿಂದ, ವಿನಯದಿಂದ ಅವರ ಹೃದಯವನ್ನ ಗೆಲ್ಲೋಣ ಅಂತೆಲ್ಲ ಹೇಳ್ತಾರೆ. ಆ ಮಾತುಗಳನ್ನು ಓದ್ತಾ ಇರೋ ಒಂಚೂರು ಗಾಬರಿ ಆಗುತ್ತೆ, ಏನು ಇವರು ಇಷ್ಟರ ಮಟ್ಟಿಗೆ ಶರಣಾಗತರಾಗ್ತಿದ್ದಾರಲ್ಲ ಅಂತ. ಆದ್ರೆ ಅದೇ ಲೇಖನದ ಮುಂದುವರೆದ ಭಾಗದಲ್ಲಿ ಅವ್ರು ಹೇಳ್ತಾರೆ, ಒಂದು ತುಂಬಾ ಕಟುವಾದ ನಾಟಕೀಯ ಮಾತುಗಳಲ್ಲಿ ಅವ್ರು ಹೇಳ್ತಾರೆ ಶ್ಯಾಮಲಾದೇವಿಯವರು, ದಯಾವೀರರೇ, ಪದ ಗಮನಿಸಿ, ದಯಾವೀರರೇ, ನೀವು ನಮ್ಮ ಸಂವೇದನೆಯನ್ನೇ ಅರ್ಥ ಮಾಡಿಕೊಳ್ಳದೇ ಇರುವ ನೀವು ನಮ್ಮನ್ನು ಮೌಲ್ಯಮಾಪನ ಮಾಡುವುದನ್ನು ದಯಮಾಡಿ ಬಿಟ್ಟು ಬಿಡಿ. ಬೇಕಾಗಿಲ್ಲ ನೀವು ನಮ್ಮನ್ನ ಅಸೆಸ್ ಮಾಡೋದು ಬೇಕಾಗಿಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ನಿಮಗೆ ನಮ್ಮ ಮನೋಧರ್ಮವೇ ತಿಳಿದಿಲ್ಲ, ನಮ್ಮ ಮನೋಧರ್ಮವೇ ತಿಳಿಯದ ನೀವು. ಮತ್ತೆ ಅವ್ರು ಹೇಳ್ತಾರೆ, ಮುಂದುವರೆದ ಅದೇ ಪಾರದ ಕೊನೆಯಲ್ಲಿ ಅವರೊಂದು ವಾಕ್ಯ ಬರೀತಾರೆ. ಅವ್ರು ಹೇಳ್ತಾರೆ, ಮೇಲ್ನೋಟಕ್ಕೆ ಅವು ಸ್ತ್ರೀಯರ ಪರವಾಗಿರುವ ಲೇಖನಗಳು ಅಂತ ಅನ್ಸುತ್ತೆ. ಆ ಲೇಖನಗಳನ್ನ ಸರಿಯಾಗಿ ಓದಿದ್ರೆ ನಮಗೆ ಗೊತ್ತಾಗದೇನು ಅಂದ್ರೆ ಅವು ಸ್ತ್ರೀಯರ ವಿಡಂಬನೆ ಮಾಡ್ತಾ ಇದ್ದಾವೆ ಅಂತ ಅನ್ಸುತ್ತೆ. ಸ್ತ್ರೀಯರ ಶಕ್ತಿಯನ್ನ, ಅವರ ಸಾಧ್ಯತೆಯನ್ನ ವಿಡಂಬನೆ ಮಾಡ್ತಾ ಇದ್ದಾವೆ ಅಂತ ಅನ್ಸುತ್ತೆ. ನಮಗೆ ನಿಮ್ಮ ಹಂಗು, ನಿಮ್ಮ ಸಹಾನುಭೂತಿ ಯಾವುದೂ ನಮಗೆ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಮೊದಲ ಘಟ್ಟದಲ್ಲಿ ಆ ಲೇಖಕಿಯರು ಎದುರಿಸಿದಂಥ ಸವಾಲುಗಳಿದ್ದಾವಲ್ಲ, ಅದನ್ನ ಶ್ಯಾಮಲಾದೇವಿ ಬೆಳಗಾಂವ್ಕರ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಲ್ಲೊಂದು ಮುಗ್ಧತೆಯೂ ಇದೆ ದಂಡಿಯಾಗಿ, ಹಾಗೇನೆ ಆತ್ಮವಿಶ್ವಾಸನೂ ಅಷ್ಟೇ ಜೋರಾಗಿದೆ. ಒಂದ್ ಕಡೆನಲ್ಲಿ ಶಾಸ್ತ್ರ ಅವ್ರಿಗೆ ಬಿಟ್ಬಿಡೋಣ ಅಂತ ಹೇಳ್ತಾರೆ, ಆದ್ರೆ ಇನ್ನೊಂದ್ ಕಡೆನಲ್ಲಿ ಬೇಡ, ನಿಮ್ ಶಾಸ್ತ್ರದ ಹಂಗೆ ನಮಗ್ ಬೇಡ ಅಂತ ಹೇಳ್ತಾರೆ. ಅಖೈರು ಅನ್ನುವ ಹಾಗೊಂದು ಮಾತು ಬರೀತಾರೆ ಶ್ಯಾಮಲಾದೇವಿ. ಅವರು ಹೇಳ್ತಾರೆ, ಕಲಾಕ್ಷೇತ್ರಕ್ಕೆ ಮೊದಲು ಪ್ರವೇಶ ಮಾಡಬೇಕಾಗಿರುವುದು ಹೆಣ್ಣು, ನಂತರ ಬರಲಿ ಪುರುಷರು ಅಂತ ಅವ್ರು ಹೇಳ್ತಾರೆ. ಅದ್ರಲ್ಲಿ ಅವ್ರು ಹೇಳೋದು ಏನು ಅಂದ್ರೆ, ಅವರ ಪ್ರತಿಪಾದನೆ ಏನು ತಾತ್ವಿಕವಾಗಿ ಅಂತಂದ್ರೆ, ಕಲೆ ಮತ್ತು ಹೆಣ್ಣು ಆ ಇಬ್ಬರ ನಡುವೆ ಇರೋದು ಒಂದು ಅವಿನಾಭಾವದ ಸಂಬಂಧ. ಅದು ಆ ಸಂಬಂಧನ ನೀವು ಮೊದಲು ಒಪ್ಕೊಳ್ಳಿ, ಆಮೇಲೆ ನೀವು ಕಲಾಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಅನ್ನೋ ಮಾತನ್ನ ಶ್ಯಾಮಲಾದೇವಿಯವರಲ್ಲಿ ಹೇಳ್ತಾರೆ. ಅದೇ ಕಾಲಘಟ್ಟದ ಇನ್ನೊಂದಿಬ್ಬರದ್ದನ್ನು ಒಂಚೂರು ನೋಡಿದ್ರೆ, ಕೊಡಗಿನ ಗೌರಮ್ಮ ನಿಮಗೆ ಗೊತ್ತಿದೆ, ಅವರ ರಂಗವಲ್ಲಿ ಕಥಾ ಸಂಕಲನವನ್ನ ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಿದ್ದಾದ್ಮೇಲೆ ಅವ್ರು ಬರೀತಾರೆ, ಇದು ಹೆಣ್ಣು ಮಕ್ಕಳ ಬರವಣಿಗೆ ಎನ್ನುವ ಪೊಳ್ಳು ಸಹಾನುಭೂತಿಯನ್ನ ಎಷ್ಟು ದಿನ ಹೊರಬೇಕು, ನಾವು ಎಷ್ಟು ದಿನ ಹೊರಬೇಕು, ಬೇಡವೇ ಬೇಡ ನಮ್ಗಿದು, ತುಂಬಾ ದುಃಖದಲ್ಲಿ ಆ ಮಾತನ್ನವ್ರು ಹೇಳ್ತಾರೆ. ಗೀತಾ ದೇಸಾಯಿ ಅದೇ ಕಾಲದಲ್ಲಿ ಒಂದು ಲೇಖನ ಬರೀತಾರೆ. ಗೀತಾ ದೇಸಾಯಿ ಹೇಳ್ತಾರೆ, ಸಮಕಾಲೀನ
ಅಲ್ಲ, ಕನ್ನಡ ಕಥನ ಸಾಹಿತ್ಯದಲ್ಲಿ ಸಮಕಾಲೀನ ಪ್ರಜ್ಞೆ ಇದೆಯೇ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮಹಿಳೆಯರಲ್ಲಿ ಸಮಕಾಲೀನ ಪ್ರಜ್ಞೆ ಇದೆಯೇ ಅಂತ ಪ್ರಶ್ನೆ ಕೇಳ್ತಾರಲ್ಲ, ಅವ್ರಿಗೆ ಪ್ರಜ್ಞೆ ಇಲ್ಲವೇನೋ ಅನ್ನೋ ಮಾತನ್ನ, ಆ ಅರ್ಥದ ಮಾತನ್ನ ಗೀತಾ ದೇಸಾಯಿ ಬರೀತಾರೆ. ಏಕೆಂದ್ರೆ ಸಮಕಾಲೀನ ಪ್ರಜ್ಞೆ ಇಲ್ಲದೆ ಇರೋರು ಲೇಖಕರು ಲೇಖಕಿಯರು ಆಗೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಅದ್ಯಾಕೆ ಹೆಣ್ಮಕ್ಳ ಮಟ್ಟಿಗೆ ನೀವು ಇದನ್ನ ನಿರ್ದಿಷ್ಟವಾಗಿ ಪ್ರಶ್ನೆ ಮಾಡ್ತೀರಾ ಅಂತ ಮಾಡಿ ಬ್ರಾಕೆಟ್ ಅಲ್ಲಿ ಅವ್ರು ಬರೀತಾರೆ, ಇದು ಪುರುಷ ಕುಹಕ ಮತ್ತೆ ವಿಮರ್ಶಕರ ಮಾತು ಅನ್ನೋ ಮಾತನ್ನು ಅವ್ರು ಬರೀತಾರೆ. ಇದೆಲ್ಲದ್ರಿಂದ ನಮ್ಗೆ ಸ್ಪಷ್ಟ ಆಗ್ತಿರೋದು ಏನು ಅಂದ್ರೆ, ಯಾವ ವಿಮರ್ಶೆ ಹೆಣ್ಮಕ್ಳಿಂದ ದೂರ ಇದೆ ಅಂತ ನಾವು ತಿಳ್ಕೊಂಡಿದ್ವೋ ಅದು ಅವರ ಬಾಬತ್ತಲ್ಲ ಅಂತ ಈ ಲೋಕ ಹೇಳ್ತಾ ಇತ್ತು. ಹೇಳಿ 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 ಆ ಸುಳ್ಳನ್ನು ಸತ್ಯ ಮಾಡ್ತಿದೀವಿ ಅಂತ ಅವ್ರು ಭ್ರಮಿಸ್ಕೊಂಡಿದ್ರು, ಅದು ಕೇವಲ ಭ್ರಮೆ ಮಾತ್ರ ಅಂತ. ಗೌರಿ ವಿಶ್ವನಾಥನ್ ಅವರ ಪುಸ್ತಕ ಮಾಸ್ಕ್ಸ್ ಆಫ್ ಕಾನ್ಕ್ವೆಸ್ಟ್, ಹಾಗೆ ವಸಾಹತುಶಾಹಿ ಸಂದರ್ಭದಲ್ಲಿ ಅವರು ಗೆದ್ವಿ ಅಂತ ಅನ್ಕೊಂಡಿದ್ರು, ಆದ್ರೆ ನಿಜವಾಗಿ ಅದು ಸೋಲಾಗಿತ್ತು ಅಂತ ಹೇಳ್ತಾರೋ, ಇಲ್ಲಿ ಕೂಡ ಅದು ಮಾಸ್ಕ್ಸ್ ಆಫ್ ಕಾನ್ಕ್ವೆಸ್ಟ್ ಅಂತಲೇ ನನಗೆ ಅನ್ಸುತ್ತೆ. ಈ ಮೂವರ ಮಾತುಗಳನ್ನು ಇಟ್ಕೊಂಡು ನೋಡಿದ್ರೆ ಕನ್ನಡದಲ್ಲಿ ಮಹಿಳೆಯರ ಪ್ರಜ್ಞೆ, ಬೌದ್ಧಿಕ ನಿಲುವುಗಳು ತುಂಬಾ ಪ್ರಖರವಾಗಿದ್ವು, ತುಂಬಾ ಸ್ಪಷ್ಟವಾಗಿದ್ವು. ಅವರಿಗೆ ತಮ್ಮ ಹಿಂದೆ ನಡೀತಾ ಇರುವ ಹುನ್ನಾರ, ತಮ್ಮ ಸಮಕಾಲೀನ ಸಂದರ್ಭದಲ್ಲಿ ನಡೀತಾ ಇರುವಂತ ಸನ್ನಿವೇಶಗಳು, ಇವೆಲ್ಲದರ ಬಗೆಗೂ ಒಂದು ಸ್ಪಷ್ಟವಾದ ಅರಿವಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಈ ಅಡಿಪಾಯದ ಮಾತು ಯಾಕೆ ಬರ್ತಾ ಇದೆ ಅಂತಂದ್ರೆ, ಶ್ಯಾಮಲಾದೇವಿ ಅಥವಾ ಕೊಡಗಿನ ಗೌರಮ್ಮ ಅಥವಾ ಗೀತಾ ದೇಸಾಯಿ ಇವರೆಲ್ಲರೂ ಹಾಕಿಕೊಟ್ಟ ಒಂದು ಘನವಾದ ಗಟ್ಟಿಯಾದ ಅಡಿಪಾಯ ಏನಿತ್ತು, ಆ ಅಡಿಪಾಯ ಅಷ್ಟು ಗಟ್ಟಿಯಾಗಿದ್ದಿದ್ರಿಂದಲೇ, ಅಷ್ಟು ತಾತ್ವಿಕವಾಗಿ ಬದ್ಧವಾಗಿದ್ದಿದ್ರಿಂದಲೇ ಮುಂದಿನ ದಿನಮಾನಗಳಲ್ಲಿ ಸ್ತ್ರೀವಾದಿ ವಿಮರ್ಶೆ, ಸ್ತ್ರೀವಾದಿ ತಾತ್ವಿಕತೆ, ಅಥವಾ ಅವ್ರು ಯಾವುದನ್ನ ನಾನು ಮರು ಇತಿಹಾಸ ಅಂತ ಕರೆದೆ, ಮರು ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಸಂಗತಿಗಳನ್ನ ಸಾಧಿಸೋದಿಕ್ಕೆ ಅಥವಾ ವಿಮರ್ಶೆಯಲ್ಲಿ ಅದನ್ನು ಸ್ಥಾಪಿಸೋದಿಕ್ಕೆ ಅವ್ರಿಗೆ ಸಾಧ್ಯ ಆಯಿತು ಅಂತ ನನಗೆ ಅನಿಸುತ್ತೆ. ಇಷ್ಟ ಆದ್ಮೇಲೆ ಮಹಿಳಾ ವಿಮರ್ಶೆಯ ಬಹಳ ಮುಖ್ಯವಾದ ಜವಾಬ್ದಾರಿಗಳು ಏನಿತ್ತು ಅಂತ ನನ್ನನ್ನು ಕೇಳಿದ್ರೆ, ಮೊದಲನೇದು ಈ ಮಹಿಳಾ ವಿಮರ್ಶೆ ಮಾಡಿದ ಬಹಳ ದೊಡ್ಡ ಕೆಲಸ ಏನು ಅಂದ್ರೆ, ಮಹಿಳೆಯರನ್ನ ಓದೋದಿಕ್ಕೆ, ಚರ್ಚೆ ಮಾಡೋದಿಕ್ಕೆ, ಅವರನ್ನ ಮೌಲ್ಯಮಾಪನ, ಸ್ಥಾನ ನಿರ್ದೇಶನ ಮಾಡೋದಕ್ಕೆ ಬೇಕಾಗಿರುವ ತಾತ್ವಿಕತೆಯನ್ನ ಅವರು ಕಟ್ಟಿದ್ರು ಅನ್ನೋದು. ಎರಡನೇದು, ಲೇಖಕರನ್ನ ಮರುಮೌಲ್ಯಮಾಪನಕ್ಕೆ ಕೊಡೋದಕ್ಕೆ ಬೇಕಾಗಿರುವ ಸಂಗತಿಗಳನ್ನು, ತಾತ್ವಿಕತೆಯನ್ನು ಅವರು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿದ್ರು ಅನ್ನೋದು. ಮೂರನೇದ್ದು, ಇಡೀ ಸಾಹಿತ್ಯ ಪರಂಪರೆಯ ಮರು ನಿರೂಪಣೆಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು. ಮತ್ತು ಇನ್ನೂ ಒಂದೆರಡು ಅಂಶಗಳನ್ನ ನಾವು ಹೇಳಬಹುದಾದ್ರೆ, ಹೀಗೆ ಮರು ನಿರೂಪಣೆ ಮಾಡ್ತಾ ಇರೋವಾಗ್ಲೇನೆ ಅವರು ಒಂದು ಹೊಸ ಸಾಹಿತ್ಯ ಪರಂಪರೆಯನ್ನ ಕಟ್ಟುವ ಪ್ರಯತ್ನದಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅಂತ. ಇದನ್ನೆಲ್ಲ ಒಟ್ಟಾರೆಯಾಗಿ ಸೇರಿಸಿ ಹೇಳ್ಬೋದಾದ್ರೆ, ಕನ್ನಡ ವಿಮರ್ಶೆಗೆ ಬಹಳ ಅಗತ್ಯವಾಗಿ ಬೇಕಾಗಿದ್ದಂತಹ ಪರಿಕರಗಳೇನಿದ್ವು, ಹೊಸ ಪರಿಕರಗಳು, ಆ ಹೊಸ ಪರಿಕರಗಳನ್ನ ಕಟ್ಟೋದ್ರಲ್ಲಿ ಇವರು ನಿರತರಾದರು ಮತ್ತು ಅದರಲ್ಲಿ ಅವರೊಂದು ಒಂದು ಹೆಮ್ಮೆ ಪಡಬಹುದಾದ ಮಟ್ಟದ ಯಶಸ್ಸನ್ನು ಅವರು ಪಡೆದರು ಅನ್ನೋದು. ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈ ಕಾಲಘಟ್ಟದ ಬಹಳ ದೊಡ್ಡ ಹೆಸರುಗಳು ಅಂತಂದ್ರೆ, ಒಂದು ವಿಜಯ ದಬ್ಬೆ ಅವರದು, ಇನ್ನೊಂದು BN ಸುಮಿತ್ರಾಬಾಯಿ ಮೇಡಮ್ ಅವರದು. ವಿಜಯ ದಬ್ಬೆ ಮತ್ತು ಸುಮಿತ್ರಾಬಾಯಿ ಅವರಿಬ್ಬರು ನಡೆಸಿದ ಪ್ರಯತ್ನಗಳಿದ್ದಾವಲ್ಲ, ವಿಜಯ ದಬ್ಬೆ ಅವರು ಹೊನ್ನಮ್ಮನ ಕಿವಿ ಮಾತಿಗೊಂದು ಪ್ರತಿಕ್ರಿಯೆ ಅಂತ ಒಂದು ಲೇಖನ ಬರೆದಿದ್ದಾರೆ, ನೀವೆಲ್ಲರೂ ಓದಿರಬಹುದು ಆ ಲೇಖನ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಯಾಕ್ರಿ ಈ ಹದಿಬದಿಯ ಧರ್ಮಾನ ಇಷ್ಟು ಎತ್ತಿ ಹಿಡಿತಾ ಇದ್ದೀರಾ ನೀವು, ಅದ್ರಲ್ಲಿ ನೋಡಿ ಸ್ತ್ರೀ ಪರವಾದ ನಿಲುವುಗಳಿದ್ದಾವೆ, ಕಣ್ಣು ಕಾಣದ ಗಾವಿಲರೆ ಅಂತೆಲ್ಲ ಹೇಳ್ಬಿಡ್ತಾರಲ್ಲ ಅವರು. ಕಣ್ಣು ಕಾಣದ ಗಾವಿಲರೆ ಅಂತ ಅವ್ರು ಹೇಳ್ತಿದ್ದಾರೆ ನಿಜ, ಆದ್ರೆ ಆ ಕಣ್ಣು ಕಾಣದ ಗಾವಿಲರೆ ಅಂತ ಹೇಳ್ತಾನು ಅವ್ರು ನಿಜವಾಗಿ ಹೇಳ್ತಿರೋದು ಏನನ್ನ, ತನ್ನ ಕಾವ್ಯದ ಆರಂಭದಲ್ಲಿ ಸಂಜೆ ಹೊನ್ನಮ್ಮ ಹೇಳ್ತಾಳೆ, ಆತ್ಮವಲ್ಲಭನ ಚಿತ್ತವನರಿದು ಸೇವೆ ಎಸಗುವ ಸತಿಯರ ವೃತ್ತವ ಬಿತ್ತರಿಸುವೆನು. ಆತ್ಮವಲ್ಲಭನ ಚಿತ್ತವನರಿದು ಸೇವೆ ಎಸಗುವ ಸತಿಯರ ವೃತ್ತವ ಬಿತ್ತರಿಸುವೆನು. ಸೊ ಕಾವ್ಯದ ಆರಂಭದಲ್ಲೇ ಅವಳು ತನ್ನ ನಿಲುವು ಯಾವುದು ಅನ್ನೋದನ್ನ ಹೇಳ್ಬಿಟ್ಟಿದ್ದಾಳೆ. ಆತ್ಮವಲ್ಲಭರ ಸೇವೆ ಎಸಗೋದು ಹೆಂಗೆ, ಚಿತ್ತವನರಿದು, ಅವನ್ ಬಾಯಿ ಕೇಳ್ಬೇಕಾಗಿಲ್ಲ ಕಾಫಿ ಕೊಡು ಅಂತ, ಚಿತ್ತವನರಿದು ಸೇವೆ ಎಸಗುವ ಸತಿಯರ ವೃತ್ತವ ಬಿತ್ತರಿಸುವೆನು. ಕ್ವಚಿತ್ತಾಗಿ ಬಂದಿರುವ ಕಣ್ಣು ಕಾಣದ ಗಾವಿಲರೆನ್ನುವ ಒಂದು ಮಾತನ್ನು ಇಟ್ಕೊಂಡು ನೀವು ಹದಿಬದೆಯ ಧರ್ಮದ ಮೂಲ ಗುಣ ಏನಿದೆ, ಮೂಲ ಧಾತು ಏನಿದೆ, ಮೂಲ ಧೋರಣೆ ಏನಿದೆ, ಅದನ್ನೇ ನೀವು ಬಿಟ್ಕೊಡೋದು ತಪ್ಪಲ್ವಾ?
ಈ ಪ್ರಶ್ನೆಯನ್ನ ವಿಜಯ ದಬ್ಬೆ ಕೇಳಲೇಬೇಕಾಗಿತ್ತು. ಯಾಕೆ ಅಂತಂದ್ರೆ ಒನ್ಸ್ ಅಗೈನ್ ಇದು ಕೂಡ ಗಂಡಾಳಿಕೆಯ ಒಂದು ಬಹಳ ದಟ್ಟವಾದ ಶಕ್ತವಾದ ಒಂದು ಕಾರ್ಯಮಾದರಿ. ನಾನಿಲ್ಲಿ ಕಾರ್ಯಮಾದರಿ ಕಾರ್ಯತಂತ್ರ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಅವರೆಲ್ಲ ಕೂತ್ಕೊಂಡು ಬರ್ಕೊಂಡು ಇದನ್ನ ಹಿಂಗ್ ಮಾಡೋಣ ಹಂಗ್ ಮಾಡಿದ್ರು ಅಂತಲ್ಲ ನಾನು ಹೇಳ್ತಾ ಇರೋದು. ಗಂಡಾಳಿಕೆಯ ಬೇರುಗಳು ಮತ್ತು ಗಂಡಾಳಿಕೆಯ ಸಂವೇದನೆ ಎಷ್ಟು ಆಳವಾಗಿ ಬೇರ್ಬಿಟ್ಟಿರುತ್ತೆ ಅಂತಂದ್ರೆ ಎಷ್ಟೋ ಸಲ ಅವ್ರಿಗೆ ನಾವು ಇದನ್ನ ಗಂಡಿನ ಪರವಾಗಿ ಮಾತಾಡ್ತಿದ್ದೀವಿ, ನಡ್ಕೊಳ್ತಾ ಇದ್ದೀವಿ, ಅದು ಹೆಣ್ಣಿಗೆ ನೋವನ್ನ, ಹೆಣ್ಣಿಗೆ ಅವಮಾನವನ್ನ ಮಾಡಬಹುದು ಅನ್ನುವ ಕಲ್ಪನೆಯೂ ಇಲ್ಲದಲೇ ಇರುವಷ್ಟು ಅಪ್ರಜ್ಞಾಪೂರ್ವಕವಾದ ನೆಲೆಯಲ್ಲಿ, ಸುಪ್ತ ಪ್ರಜ್ಞೆಯ ನೆಲೆಯಲ್ಲಿ ಇವೆಲ್ಲವೂ ತಮ್ಮ ಅಧಿಕಾರದ ಬೇರುಗಳನ್ನ ಇನ್ನೂ ಗಟ್ಟಿ ಮಾಡ್ಕೊಳ್ತಾನೆ ಹೋಗ್ತಿರುತ್ತೆ. ನೀವು ಹದಿಬದಿಯ ಧರ್ಮನ ಕನ್ನಡದ ಸ್ತ್ರೀಪರವಾದ ಒಂದು ಕೃತಿ ಅಂತ ಎತ್ತಿ ಹಿಡಿದು ಬಿಟ್ರೆ ಅದು ಹೆಣ್ಮಕ್ಳಿಗೆ ಮಾಡುವ ದ್ರೋಹ ಅನ್ನುವ ಮಾತನ್ನ ವಿಜಯ ದಬ್ಬೆಯವರು ಹೇಳ್ತಾರೆ. ಹೀಗೆ ನಾನು ಯಾವುದನ್ನ ಮರು ಮೌಲ್ಯಮಾಪನ, ಮರು ಇತಿಹಾಸ ಅಥವಾ ಸಾಹಿತ್ಯ ಪರಂಪರೆಯ ಮರು ನಿರೂಪಣೆ ಅಂತ ಹೇಳ್ತಾ ಇದ್ದೀನಿ, ಇಂಥ ಕೆಲಸಗಳನ್ನೆಲ್ಲ ಇವರು ತುಂಬಾ ಘನವಾಗಿ ಮಾಡ್ತಾರೆ ವಿಜಯ ದಬ್ಬೆಯವರು. ಸುಮಿತ್ರಾಬಾಯಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಸುಮಿತ್ರಾಬಾಯಿಯವರು ಸ್ತ್ರೀ ದರ್ಪಣದಲ್ಲಿ ನಾಟ್ಯಶಾಸ್ತ್ರ ಕೃತಿ ಇದೆಯಲ್ಲ, ಅಗತ್ಯವಾಗಿ ಓದಿಲ್ಲದೆ ಇರೋರು ಓದ್ಬೇಕಾಗಿರುವ ಒಂದು ಕೃತಿ ಅದು. ಅದು ನಾಟ್ಯದಂತ ಕಲೆಯಲ್ಲಿ ಸಹಿತ ಹೆಣ್ಣನ್ನು ಅದೆಷ್ಟು ಸೂಕ್ಷ್ಮವಾಗಿ ಶೋಷಣೆಗೆ ಒಳಗೆ ಮಾಡಲಾಗುತ್ತೆ. 100 ಚೌಕಟ್ಟುಗಳಲ್ಲಿ, ನಿರ್ಬಂಧಗಳಲ್ಲಿ ಯಾವ ಕಲೆ ಯಾರ ಹಂಗಿಗೂ ಒಳಪಡದ್ದು ಅಂತ ನಾವು ತಿಳ್ಕೊಂಡಿದ್ದೀವೋ ಅಂಥ ಕಲೆ ಕೂಡ ಹೆಣ್ಣನ್ನ ಮಾತ್ರ ಅದೆಂತೆಂಥ ಹೆಸರುಗಳಲ್ಲಿ, ಅದೆಂತೆಂಥ ಮೌಲ್ಯಗಳ, ಅದೆಂಥ ಕಲೆಯ ಸ್ವರೂಪದ ಹೆಸರಿನಲ್ಲಿ ಅವಳನ್ನ ಶೋಷಣೆಗೆ ಒಳಗೆ ಮಾಡುತ್ತೆ ಅನ್ನೋದನ್ನ ಸುಮಿತ್ರಾಬಾಯಿಯವರು ಸ್ತ್ರೀದರ್ಪಣದಲ್ಲಿ ನಾಟ್ಯಶಾಸ್ತ್ರ ಅಥವಾ ಅವರ ಬೊಗಸೆಯಲ್ಲಿ ಹೊಳೆ ನೀರು, ಅವರ ಆಯನ್ನ, ವಿಚಯ, ಇಂಥ ಅವರ ಯಾವ ಕೃತ್ಯಗಳನ್ನು ನೋಡಿದ್ರೂ ನಮ್ಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ನವೋದಯದ ಸಂದರ್ಭದಲ್ಲಿ ಬಂದಂಥ ಲೇಖಕರಿದಾರಲ್ಲ, ಎಷ್ಟಿದೆಯಪ್ಪ ಟೈಮು, ಆ ಲೇಖಕರು ಇವಾಗ ಫಾರ್ ಎಕ್ಸಾಂಪಲ್ ಬೇಂದ್ರೆ ಕಾವ್ಯ ಬಂದೀತು, ವಿಮರ್ಶೆ ಹದಗೊಳ್ಳುವುದು ಬರಿಯ ಚಿನ್ನಾಟದ ಕೆಲಸವಲ್ಲ ಅಂತ ಹೇಳ್ತಾರೆ. ವಿಮರ್ಶೆಯನ್ನ ಅಷ್ಟು ಗಂಭೀರವಾಗಿ ತಗೊಂಡೋಗು ಮತ್ತು ಬೇಂದ್ರೆಯವರ ವಿಮರ್ಶೆ ಯಾವ ಅನುಮಾನವೂ ಇಲ್ಲದೆ ಕನ್ನಡದ ಶ್ರೇಷ್ಠ ವಿಮರ್ಶೆಯ ಒಂದು ಮಾದರಿ ಅದು. ಅಂಥವ್ರಿಗೆ ಕೂಡ ಕೊಡಗಿನ ಗೌರವನವರು ಕಥಾ ಸಂಕಲನಕ್ಕೆ ಅವರೇ ನುಡಿ ಬರೀತಾರೆ. ಬೆಳಗ್ಗೆ ಜಾನಕಮ್ಮನ ಮೇಲೆ ಅವರೊಂದು ಲೇಖನ ಬರೀತಾರೆ. ಆ ಎರಡರಲ್ಲಿ ಅವರು ಕಟು ಮಧುರ ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಮಿಕ್ಕವ್ರ ಬಗೆಗೆ, ಬಸವಣ್ಣನ ಬಗೆಗೆ, ಮತ್ತೊಬ್ಬರ ಬಗೆಗೆ, ಯಾರ ಬಗೆಗೆ ಬರೆಯುವಾಗ್ಲೂ ಏನು ಚಂದವಾಗಿ ಬರೀತಾರೆ. ಮಾಸ್ತಿಯವ್ರ ಬಗೆಗೆ ಎಂಥ ಒಳ್ಳೆ ಮುನ್ನುಡಿಯನ್ನ ಬೇಂದ್ರೆ ಬರೀತಾರೆ. ಆದ್ರೆ ಕೊಡಗಿನ ಗೌರಮ್ಮ ಅವ್ರು ಬರ್ದಿರುವ ಕಥೆಗಳ ಸಂಖ್ಯೆ ಕಡಿಮೆ ಇರಬಹುದು, ಆದ್ರೆ ಅವರ ಭಾಷಾ ಪ್ರೌಢಿಮೆ, ಅವ್ರು ನಡೆಸಿದಂತಹ ಪ್ರಯೋಗಶೀಲತೆ, ಅವ್ರು ತಗೊಂಡಂತ ವಸ್ತುಗಳು, ಮತಾಂತರದಂತ ವಸ್ತುವನ್ನ ಯಾರು ತಗೊಳಕ್ಕೆ ಸಿದ್ಧವಾಗಿಲ್ಲದೆ ಇದ್ದಾಗ ಕೊಡಗಿನ ಗೌರಮ್ಮನವ್ರಿಗೆ ಮತಾಂತರದಂತ ವಸ್ತುವನ್ನು ತಗೋಬೇಕು ಅಂತ ಅನ್ಸುತ್ತೆ. ನಿಜ ಅಂದ್ರೆ ಬೇಂದ್ರೆ ಅಂಥವ್ರಿಗೆ ಮಾಸ್ತಿ ಅಂತವ್ರ ಜೊತೆನಲ್ಲಿ ಅವ್ರನ್ನ ಪ್ಲೇಸ್ ಮಾಡಕ್ ಆಗಬಹುದಾಗಿತ್ತು. ಯಾಕಾಗ್ಲಿಲ್ಲ? ಅವ್ರಿಗೆ ಅಗೌರವ ಇತ್ತ? ಖಂಡಿತ ಅಲ್ಲ. ನನ್ನ ಸಹೋದರಿ, ನನ್ನ ತಂಗಿ, ಹಿಂಗೆ ಬಹಳ ಪ್ರೀತಿಯಿಂದಲೇ ಬರೀತಾರೆ ಬೇಂದ್ರೆ ಅವರು. ಆದ್ರೆ ಕೊನೆಗೂ ಅವ್ರು ಬಳಸೋದು ಇಷ್ಟೇ, ಎರಡೇ ಪದ, ಕಟು ಮಧುರ. ಇವರ ಕಥೆಗಳು ತುಂಬಾ ಕಟು ಮಧುರವಾಗಿವೆ ಅಂತ ಹೇಳ್ತಾರೆ. ಇನ್ಯಾರಲ್ಲೂ ನಮ್ಗದು ಕಾಣಿಸೋದಿಲ್ಲ. ಅದು ಮಾಸ್ತಿ ಇರ್ಬೋದು ಅಥವಾ ಕುವೆಂಪು ಇರ್ಬೋದು, ಇನ್ಯಾರ ವಿಮರ್ಶೆಯಲ್ಲೂ ಹೆಣ್ಮಕ್ಳ ಬಗೆಗಿನ ಈ ಬಗೆಯ ಗೌರವದ ನಿಲುವುಗಳು ನಮ್ಗೆ ಕಾಣಿಸಲ್ಲ. ಮುಂದೆ ಹೊಸ ಹೆಣ್ಣನ್ನ ಅವಾಯಿಸ್ಕೊಂಡಿದ್ದೀವಿ ಅಥವಾ ಹೊಸ ಹೆಣ್ಣನ್ನ ಕಾಣುವ ಕಣ್ಣನ್ನ ಪಡ್ಕೊಂಡಿದ್ದೀವಿ ಅಂತ ಹೇಳಿದ ನವ್ಯರಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಶಾಂತಿನಾಥ್ ದೇಸಾಯಿ ಮತ್ತು ಲಂಕೇಶ್ ಅವರಿಬ್ಬರನ್ನ ಬಿಟ್ರೆ ಮಿಕ್ಕ ಯಾರಿಗೂ ಹೆಣ್ಣನ್ನ ಅವಳ ನಿಜದಲ್ಲಿ ಗುರುತಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಆತ್ಮಗೌರವಕ್ಕಾಗಿ ಹೋರಾಡ್ತಿರುವ ಮಹಿಳೆಯರಿಗೆ ಕೃತಿಯನ್ನ ಅರ್ಪಿಸಿದ ತೇಜಸ್ವಿಯವರ ಕೃತಿಗಳಲ್ಲಿ ಕೂಡ ಹೆಣ್ಣು ಒಂದು ಮುಖ್ಯವಾದ ಗೈರು ಹಾಜರಿ. ಕಿರುಗೂರಿನ ಗಯಾಳಿಗಳನ್ನೇ ಓದಿದ್ದಾದ್ಮೇಲೆ ನಮ್ಗೆ ಕೊನೆಯಲ್ಲಿ ಕಿರುಗೂರಿನಲ್ಲಿ ಏನಾಯ್ತು, ಅದೊಂದು ಕ್ಷಿಪ್ರ ಕ್ರಾಂತಿ, ಅದೊಂದು ಕ್ಷಿಪ್ರದಂಗೆ. ಆ ಕ್ಷಿಪ್ರದಂಗೆ ಆದ್ಮೇಲೆ ಬಹುಶಃ ಆ ಕಿರುಗೂರಿನಲ್ಲಿ ಮಾರನೇ ದಿನದಿಂದ ಯಥಾ ಪ್ರಕಾರ ಅದೇ ಗಂಡಾಳಿಕೆ ಮುಂದುವರೆದಿರುತ್ತೆ ಅಲ್ವಾ, ಎಕ್ಸೆಪ್ಟ್ ಲಂಕೇಶ್ ಅಂಡ್ ಶಾಂತಿನಾಥ್ ದೇಸಾಯಿ. ಆದರೆ ಶಾಂತಿನಾಥ್ ದೇಸಾಯಿರೇ ಸ್ವತಃ ವೀಣಾ ಅವ್ರ ಬಗ್ಗೆ ಬರ್ದಿರುವ ಲೇಖನ, ಜೆ.ಎಸ್. ಅಮೂರರು ಬರ್ದಿರುವ ಲೇಖನ, ಗಿರಡ್ಡಿ ಅವರದ್ದಂತೂ ಗಿರಡ್ಡಿ ಅವರೊಂದು ಕಥೆನಲ್ಲಿ ಬರೀತಾರೆ, ಹೆಣ್ಣು ಮಕ್ಕಳ ಕಥೆಗಳಿಗೆ ಕಾಲುಗಳೇನೋ ಇವೆ, ಅವು ಬೇಕಾದಂತೆ ಬೇಕಾದ ಕಡೆಗೆ ಚಲಿಸುತ್ತವೆ, ಆದರೆ ಆ ಕಥೆಗಳಿಗೆ ತಲೆ ಮಾತ್ರ ಇಲ್ಲ. 3 ಸಂಪುಟಗಳಲ್ಲಿ ಗಿರಡ್ಡಿಯವರ ಸಮಗ್ರ ವಿಮರ್ಶೆಯನ್ನು ನಾವು ಓದ್ತೀವಿ. ಜನನ ಯಶೋಧರ ಚರಿತ್ರೆಯ ಬಗ್ಗೆ ಅವ್ರು ಬರ್ದಿರುವ ಲೇಖನ ಕನ್ನಡದ ಅತ್ಯುತ್ತಮ ವಿಮರ್ಶಾ ಮಾದರಿಗಳಲ್ಲಿ ಒಂದು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಗಿರಡ್ಡಿ ಅವರಿಗೆ ಹೆಣ್ಣು ಮಕ್ಕಳ ಕಥೆಗಳಲ್ಲಿ ತಲೆ ಇರಲ್ಲ ಅಂತ ಹೇಳುವ ಧಾಷ್ಟ್ಯ ಎಲ್ಲಿಂದ ಬರುತ್ತೆ?
ಅದೇ ಹೊತ್ತಿಗೆ ನೋಡಿ ತ್ರಿವೇಣಿ ಮತ್ತು ಎಂ ಕೆ ಇಂದ್ರ, ತ್ರಿವೇಣಿ ಬಗ್ಗೆ ಒಂದು ಲೇಖನನ, ತುಂಬಾ ಒಳ್ಳೆ ಲೇಖನನ ವಿಜಯ ದಬ್ಬೆನೆ ಬರ್ತಾರೆ. ವಿಜಯ ದಬ್ಬೆ ಹೇಳ್ತಾರೆ, ಯಾಕೆ ತ್ರಿವೇಣಿ ಅವರನ್ನು ಎತ್ತಿ ಹಿಡಿಯುತ್ತೆ ಈ ಲೋಕ? ಯಾಕೆ ಎತ್ತಿ ಹಿಡಿಯುತ್ತೆ ಅಂದ್ರೆ, ತ್ರಿವೇಣಿ ಅವರ ಕಥೆಗಳಲ್ಲಿ ಕೊನೆಗೂ ಕಾಣಿಸುವ ಹೆಣ್ಣು ಅಪಸ್ವರ ಮತ್ತು ಅಪಜಯದ ಹೆಣ್ಣು. ಅವಳೇನೋ ಹೊಸ ಬದುಕನ್ನು ಕಟ್ಕೊಳಕ್ ಹೋಗ್ತಾಳಲ್ಲ ಮೀರಾ, ಮದ್ವೆಯ ಆಚೆಗೆ ನಾನು ಏನೊಬ್ಳು ಒಂದು ಡಾಕ್ಟ್ರಿಗೆ ಮಾಡ್ತೀನಿ ಅಂತೆಲ್ಲ ಅನ್ಕೊಳ್ತಾಳಲ್ಲ, ಕೊನೆಗೂ ಅಪಸ್ವರ ಮತ್ತು ಅಪಜಯ ಅದು. ಅದೇ ಕಾಲದಲ್ಲಿ ಬರಿತಾ ಇದ್ದಂಥ ಎಂ ಕೆ ಇಂದ್ರ ಅವರ ಪಣಿಯಮ್ಮ ಕಾದಂಬರಿಯಲ್ಲಿ ಬರುವ ದಾಕ್ಷಾಯಿಣಿ ಕೇಳುವ ಪ್ರಶ್ನೆ ಇದೆಯಲ್ಲ, ಆ ಮಗ ಅಲ್ದಿದ್ರೆ ಈ ಮಗ ಸೈಯಲ್ಲ, ನೀನೆ ಬಾಣಂತನ ಮಾಡು, ನಾನು ಯಾಕೆ ಹೋಗ್ಲಿ ಅಂತ ಕೇಳ್ತಾಳಲ್ಲ ಅವಳು. ದಾಕ್ಷಾಯಿಣಿಯನ್ನ ಮುನ್ನೆಲೆಗೆ ತರಲ್ವಲ್ಲ ನಾವು, ಪಣಿಯಮ್ಮನನ್ನು ಎತ್ತಿ ಹಿಡಿತೀವಿ. ಯಾಕೆ ಅಂತಂದ್ರೆ ಅದು ಸ್ವೆಟಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗುತ್ತೆ ಹೆಣ್ಣಿನ ವಿಷಯದಲ್ಲಿ. ಇವಳದೊಂದು ಸಣ್ಣ ಪಾತ್ರವೇ ಇರಬಹುದು ದಾಕ್ಷಾಯಿಣಿದ್ದು, ಆದ್ರೆ ಹೊಸ ಹೆಣ್ಣನ್ನ ಕಂಡ್ಕೊಂಡಂತಹ ಆ ಕಾಲಘಟ್ಟ ಇದೆಯಲ್ಲ, ಆ ಕಾಲಘಟ್ಟದ ಮನಸ್ಸು ಹೇಗೆ ತರಬೇಕಾಗಿತ್ತು ದಾಕ್ಷಾಯಿಣಿಯನ್ನ ಮುಂದಕ್ಕೆ, ಯಾಕೆ ತರದಿಲ್ಲ ಅದನ್ನ ಮುಂದಕ್ಕೆ? ಅವ್ರು ಹೇಳ್ತಾರೆ, ತ್ರಿವೇಣಿ ಬರೆಯುವ ಆ ಕಥೆಗಳೇನಿದಾವೆ, ಆ ಕಥೆಗಳಲ್ಲಿ ಮಧ್ಯಮ ವರ್ಗದ ಹೆಣ್ಣು ಶಿಕ್ಷಣವನ್ನು ಪಡ್ಕೊಳ್ತಾ ಇನ್ನೂ ಹೆಚ್ಚು ದುರ್ಬಲಳಾಗೋದನ್ನ ಅದು ಹೇಳುತ್ತೆ ಹೊರತು ಬೇರೆ ಏನನ್ನು ಅಲ್ವಲ್ಲ ಅಂತ. ಹೀಗೆ ಇದು ಮುಂದುವರೆದಿದೆ. ಸಮಯ ಆಗಿದೆ ಅಂತ ಅವರು ಕೊಟ್ಟಿದ್ದಾರೆ. ಏನಿವೆ ಇರ್ಲಿ, ಕೊನೆಯಲ್ಲಿ ಒಂದು ಶರ ಬರಿಬಹುದಾದ್ರೆ, ಈ ಕಾಲಘಟ್ಟದಲ್ಲಿ ಬರಿತಾ ಇರುವಂತಹ ವಿಮರ್ಶೆ ಬರಿತಾ ಇರುವಂತಹ ಹೆಣ್ಮಕ್ಳು ಬೇಕಾದಷ್ಟು ಜನ ಇದ್ದಾರೆ. 8 ಜನರನ್ನ, ಅದು ತಾರಿಣಿ ಶುಭದಾಯಿನಿ ಆಗಿರ್ಬೋದು, ಎಲ್ ಶಿಮೀರಾ ಆಗಿರ್ಬೋದು, ಎಂ ಉಷಾ ಅವರಾಗಿದ್ದಿರ್ಬೋದು, ಮೀನಾಕ್ಷಿ ಬಾಳಿ ಇದ್ದಿರಬಹುದು, ಇಂಥ ಅನೇಕ ಜನ, ಸಬಿತಾ ಬನ್ನಾಡಿ, ಇವರೆಲ್ಲರೂ ತಮ್ಮ ವಿಮರ್ಶೆಯಲ್ಲಿ ಕಂಡುಕೊಳ್ಳಕ್ ಪ್ರಯತ್ನ ಪಡ್ತಾ ಇರೋದು ಏನನ್ನ ಅಂತಂದ್ರೆ, ಸ್ವ ಅಧಿಕೃತತೆಯ ಒಂದು ಪ್ರಯಾಣವನ್ನ ಅಂತ. ನಮಗೆ ಅವರಿಂದ ಒಂದು NOCನೋ ಅವರಿಂದ ಒಂದು ಅಪ್ರಿಸಿಯೇಷನ್ ಏನು ಬೇಕಾಗಿಲ್ಲ. ನಮ್ಮ ವಿಮರ್ಶೆ ಹತ್ಯಾರಗಳನ್ನ ನಾವೇ ರೂಪಿಸ್ಕೊಂಡಿದ್ದೀವಿ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಪರಂಪರೆಯನ್ನ ಮರುಪರಿಶೀಲನೆಗೆ ಒಡ್ಡಬಹುದಾದ ಹತ್ಯಾರಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ ಅನ್ನುವ ವಿಶ್ವಾಸದಲ್ಲಿ ಹೆಣ್ಮಕ್ಳು ಮುಂದೆ ನಡೀತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಒಟ್ಟು ಕನ್ನಡ ವಿಮರ್ಶೆಗೆ ಮಹಿಳಾ ವಿಮರ್ಶೆಯ ಕೊಡುಗೆ ಏನು ಅಂತ ಕೇಳಿದ್ರೆ, ಒಂದು ಹೆಣ್ಣಿನ ಕಣ್ಣನ್ನ, ಹೆಣ್ಣಿನ ನೋಟವನ್ನ, ಹೆಣ್ಣಿನ ಸಂವೇದನೆಯನ್ನ ವಿಮರ್ಶೆಗೆ ಸೇರಿಸುವ ಮತ್ತು ಅದನ್ನ ಕಾವ್ಯ ಮೀಮಾಂಸೆಯ ಅಖಂಡ ಭಾಗವಾಗಿಸುವ ಪ್ರಯತ್ನದಲ್ಲಿ ಇವತ್ತಿನ ಮಹಿಳಾ ವಿಮರ್ಶೆ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಹೇಳ್ತಾ ಇರುವಾಗ ಮಿತಿಗಳಿಲ್ವಾ ಅಂದ್ರೆ ಇದೆ. ಎಲ್ಲ ಕಡೆಗಳಲ್ಲೂ ಇರುವ ರಾಜಕಾರಣ ಮಹಿಳಾ ವಿಮರ್ಶೆಯಲ್ಲೂ ಇದೆ. ಈಗಲೂ ಎಷ್ಟೋ ಸಲ ಹೆಣ್ಮಕ್ಳಿಗೆ ಪುರುಷ ವಿಮರ್ಶಕರು ಒಂದು ಶರ ಬರೆದ್ರೆ ಹೆಚ್ಚು ಸಂತೋಷ ಆಗಬಹುದು ಅಂತ ಅನ್ಸುತ್ತೆ. ಇವೆಲ್ಲ ಇವೆ. ಆ ಮಿತಿಗಳ ಜೊತೆನಲ್ಲೂ ಇದು ಬಹಳ ದೃಢವಾದ ಹೆಜ್ಜೆ ಅಂತಲೇ ನನಗೆ ಅನಿಸುತ್ತೆ. ಕನ್ನಡದ ಮಟ್ಟಿಗೆ ಮಾತ್ರ ಅಂತ ಕೇಳಿದ್ರೆ, ಚೂರ್ಪಾರು ಬೇರೆ ಭಾಷೆಯ ಲೇಖಕಿಯರ ಒಡನಾಟ ಇಟ್ಕೊಂಡಿರುವ ನನಗನ್ಸೋದು, ಅವರೆಲ್ಲರೂ ಹೇಳೋದು ತಾತ್ವಿಕವಾಗಿ ಕನ್ನಡದಲ್ಲಿ ಸ್ತ್ರೀವಾದ ಮುಂದುವರೆದಿರುವ ಹಾಗೆ ಬೇರೆ ಭಾಷೆಗಳಲ್ಲಿ, ಅದು ಬಂಗಾಳ ಇರಬಹುದು, ತಮಿಳ್ ಇರಬಹುದು, ಅಥವಾ ಒರಿಸ್ಸಾ ಇರ್ಬೋದು, ಅಲ್ಲೂ ಕೂಡ ಇಷ್ಟು ಘನವಾಗಿ ಅದೊಂದು ಬೆಳೆದಿದೆ ನಮ್ಗೆ ಅನ್ಸಲ್ಲ ಅನ್ನೋ ಮಾತನ್ನ ಅವ್ರು ಹೇಳೋದನ್ನು ಕೇಳಿದಾಗ ತುಂಬಾ ಸಂತೋಷ ಅನ್ನೋದಕ್ಕಿಂತ ಒಂದು ಭರವಸೆ ಹುಟ್ಟುತ್ತೆ. ಮುಂದಿನ ದಾರಿಯ ಬಗ್ಗೆ ನಮ್ಗೊಂದು ನಂಬಿಕೆ ಅಂತೂ ಹುಟ್ಟುತ್ತೆ. ನಮಸ್ಕಾರ.